ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಅಗಸ್ತ್ಯ ಮಹಾಮುನಿಗಳು ಮೂವರು ರಾಜರಲ್ಲಿಗೆ ಹೋಗಿ ಧನವನ್ನು ಯಾಚಿಸಿದರು, ಅವರಿಗೆ ತೊಂದರೆಯಾಗದಂತೆ. ಆದರೆ ಆ ಮೂವರು ರಾಜರ ಆದಾಯ ಮತ್ತು ವೆಚ್ಚ ಸರಿಸಮನಾಗಿ ಇತ್ತು. ಹಾಗಾಗಿ ಅವರಿಗೆ ಹೊರೆಯಾಗಬಾರದು ಎಂದು ಅವರಿಂದ ಧನವನ್ನು ತೆಗೆದುಕೊಳ್ಳಲು ಅಗಸ್ತ್ಯರು ನಿರಾಕರಿಸಿದರು. ಆಗ ಆ ಮೂವರು ರಾಜರೇ ಈ ವಾತಾಪಿ ಮತ್ತು ಇಲ್ವಲ ರಾಕ್ಷಸರ ಬಳಿಗೆ ಐಶ್ವರ್ಯಕ್ಕಾಗಿ ಹೋಗೋಣವೇ ಎನ್ನುವ ಸಲಹೆಯನ್ನು ಅಗಸ್ತ್ಯರಿಗೆ ನೀಡಿದರು. ಅಗಸ್ತ್ಯರು ಸರಿ ಎಂದು ಒಪ್ಪಿದರು. ಈ ಇಲ್ವಲ ಮತ್ತು ವಾತಾಪಿ ಇಬ್ಬರು ಅಣ್ಣ ತಮ್ಮಂದಿರು. ಇಲ್ವಲ ಅಣ್ಣ, ವಾತಾಪಿ ತಮ್ಮ. ಮಾಯಾವಿ ರಾಕ್ಷಸರುಗಳು. ಇಲ್ವಲ ಒಮ್ಮೆ ಒಬ್ಬ ಬ್ರಾಹ್ಮಣನನ್ನು ತನಗೆ ಇಂದ್ರ ಸಮಾನನಾದ ಪುತ್ರ ಅವನನ್ನು ಅನುಗ್ರಹಿಸಿ ಎಂದು ಕೇಳಿಕೊಂಡ. ಆದರೆ ಆ ಬ್ರಾಹ್ಮಣ ನಿರಾಕರಿಸಿದ. ಹಾಗಾಗಿ ಆ ಇಬ್ಬರು ರಾಕ್ಷಸರು ಈ ಬ್ರಾಹ್ಮಣರ ಹತ್ಯೆಗೈಯಲು ಆರಂಭ ಮಾಡಿದರು. ಅವರ ರೀತಿ ಹೀಗಿತ್ತು. ಈ ಬ್ರಾಹ್ಮಣರು ಅತಿಥಿಗಳಾಗಿ ಬಂದಾಗ ಮಾಯಾವಿಗಳಾಗಿದ್ದ ಇವರು ವಾತಾಪಿ ತಮ್ಮ ಆಡಿನ ರೂಪ ಧರಿಸುತ್ತಿದ್ದ. ಆಗ ಅಣ್ಣ ಇಲ್ವಲ ಅವನನ್ನು ಕತ್ತರಿಸಿ ಆ ಮಾಂಸವನ್ನು ಸಂಸ್ಕರಿಸಿ ಅಡುಗೆಯನ್ನು ಮಾಡುತ್ತಿದ್ದ. ಆ ಅಡುಗೆಯನ್ನೇ ಈ ಬ್ರಾಹ್ಮಣರಿಗೆ ಬಡಿಸುತ್ತಿದ್ದ. ಅವರು ತಿಂದ ನಂತರ ಅವನು ತನ್ನ ತಮ್ಮನನ್ನು ವಾತಾಪಿ ಹೊರಗೆ ಬಾ ಎಂದು ಕರೆಯುತ್ತಿದ್ದ. ಆ ವಾತಾಪಿ ಆ ಬ್ರಾಹ್ಮಣರ ಹೊಟ್ಟೆಯನ್ನು ಬಗೆದು ಹೊರಗೆ ಬರುತ್ತಿದ್ದ. ಆ ಬ್ರಾಹ್ಮಣರು ಹತ್ಯೆಯಾಗಿ ಹೋಗುತ್ತಿದ್ದರು. ಹೀಗೆ ಅನೇಕ ಬ್ರಾಹ್ಮಣರ ಹತ್ಯೆಯಾಯಿತು. ಈ ವಿಷಯ ಮೂವರು ರಾಜರಿಗೂ ಅಗಸ್ತ್ಯರಿಗೂ ತಿಳಿದಿತ್ತು. ಅಗಸ್ತ್ಯರ ಜೊತೆಗೆ ಬರಲು ಈ ಮೂವರು ರಾಜರು ಹಿಂಜರಿದರು. ಆದರೆ ಅಗಸ್ತ್ಯರು, ನಾನಿದ್ದೇನೆ, ಭಯಪಡಬೇಡಿ, ನನ್ನ ಜೊತೆಗೆ ಬನ್ನಿ ಎಂದರು. ಈ 4 ಜನ ಇಲ್ವಲನ ಅರಮನೆಗೆ ಬಂದರು. ಇಲ್ವಲ ಇವರು ಬರುತ್ತಿರುವ ಸುದ್ದಿಯನ್ನು ತಿಳಿಯುತ್ತಿದ್ದಂತೆ ಆ ಮುಖ್ಯ ದ್ವಾರದ ಬಳಿಗೆ ಬಂದು ಅಗಸ್ತ್ಯರನ್ನು ಸ್ವಾಗತಿಸಿದ. 4 ಜನ ಒಳ ಹೊಕ್ಕರು. ಅಲ್ಲಿ ಸತ್ಕಾರಗಳು ಆದವು. ಆ ನಂತರ ಇಲ್ವಲ ಮತ್ತೆ ಅದೇ ರೀತಿ ಈ ವಾತಾಪಿ ಆಡಿನ ರೂಪವನ್ನು ತಳೆದ. ಅವನನ್ನು ಇಲ್ವಲ ಕತ್ತರಿಸಿದ. ಅವನಿಂದ ಸಂಸ್ಕರಿಸಿದ ಆಹಾರವನ್ನು ಮತ್ತೆ ಅಡುಗೆಯನ್ನಾಗಿ ಮಾಡಿದ. ಈ ರಾಜರುಗಳು ಹೆದರಿದರು. ಈ ಊಟದ ಸಮಯ ಬಂದಾಗ ಅಗಸ್ತ್ಯರು ಹೇಳಿದರು, ನಾನೇ 4ರಲ್ಲಿ ಪ್ರಧಾನ, ನಾನು ಮೊದಲು ಊಟ ಮಾಡುತ್ತೇನೆ ಎಂದರು. ಸರಿ ಎಂದ ಇಲ್ವಲ. ಆ ಮುನಿಗಳಿಗೆ ಬಡಿಸಿದ. ಅವರು ಊಟ ಮಾಡುತ್ತಲೇ ಹೋದರು. ಅವರೆಂದರು, ನನಗೆ ಹಸಿವು ಜಾಸ್ತಿ, ನನ್ನ ಹೊಟ್ಟೆ ದೊಡ್ಡದು ಎಂದುಕೊಳ್ಳುತ್ತಾ ಅವನು ಮಾಡಿದ ಅಡಿಗೆಯನ್ನೆಲ್ಲ ತಿಂದು ಮುಗಿಸಿದರು. ವಾತಾಪಿ ಅವರ ಹೊಟ್ಟೆಗೆ ಹೋದ. ಇಲ್ವಲ ಇವರ ಊಟವಾದ ನಂತರ ವಾತಾಪಿ ಹೊರಗೆ ಬಾ ಎಂದು ಕರೆದ. ಆದರೆ ಅಗಸ್ತ್ಯ ಮುನಿಗಳು ತಮ್ಮ ಹೊಟ್ಟೆಯನ್ನು ಸವರಿಕೊಳ್ಳುತ್ತಾ ವಾತಾಪಿ ಜೀರ್ಣವಾಗಿ ಹೋಗು ಎಂದರು. ವಾತಾಪಿ ಜೀರ್ಣವಾಗಿ ಹೋದ. ಇಲ್ವಲ 2-3 ಬಾರಿ ಕರೆದ. ಅಗಸ್ತ್ಯರು ನಕ್ಕರು. ಇಲ್ವಲನಿಗೆ ಹೇಳಿದರು, ಇಲ್ವಲ, ನಿನ್ನ ತಮ್ಮ ವಾತಾಪಿ ನನ್ನ ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋಗಿದ್ದಾನೆ ಎಂದು ನಕ್ಕರು. ಇಲ್ವಲನಿಗೆ ದಿಗ್ಭ್ರಾಂತಿಯಾಯಿತು, ಸ್ವಲ್ಪ ಹೆದರಿಕೆಯೂ ಆಯಿತು. ಅವನು, ನೀವು ಬಂದ ಕಾರಣವೇನು ಎಂದು ಕೇಳಿದ. ಮತ್ತೆ ಅಗಸ್ತ್ಯ ಮುನಿಗಳು ಹೇಳಿದರು, ನಾನು ಐಶ್ವರ್ಯವನ್ನು ಯಾಚಿಸಿ ಬಂದಿದ್ದೇನೆ, ಆದರೆ ಅದರಿಂದ ನಿನಗೆ ಹೊರೆಯಾಗಬಾರದು. ಆ ರೀತಿ ಇದ್ದರೆ ನನಗೆ ಕೊಡು ಎಂದರು. ಆಗ ಇಲ್ವಲ ಹೇಳಿದ, ನನ್ನ ಮನಸ್ಸಿನಲ್ಲಿ ನಿಮ್ಮ 4 ಜನಕ್ಕೆ ಕೊಡಬೇಕೆನ್ನುವ ಒಂದು ಯೋಚನೆ ಇದೆ. ಅದನ್ನು ನೀವು ಹೇಳಿದರೆ ನಾನು ಕೊಡುತ್ತೇನೆ ಎಂದು ನುಡಿದ. ಅಗಸ್ತ್ಯರು ದಿವ್ಯ ದೃಷ್ಟಿಯಿಂದ ಅವನ ಮನಸ್ಸಿನಲ್ಲಿ ಇಲ್ಲಿ ಇರುವುದು ಏನು ಎನ್ನುವುದನ್ನು ಅರಿತರು. ಅವನು ತಾನು ತನ್ನ ಮನಸ್ಸಿನಲ್ಲಿ ಆ 3 ರಾಜರಿಗೂ
ತಲಾ 10,000 ಗೋವುಗಳನ್ನು ಕೊಡುವುದು. ಜೊತೆಗೆ ಅಷ್ಟೇ ಪ್ರಮಾಣ ಅಂದರೆ 10,000 ಸುವರ್ಣ ನಾಣ್ಯಗಳನ್ನು ಕೊಡುವುದು ಎಂದಿತ್ತು. ಜೊತೆಗೆ ಈ ಅಗಸ್ತ್ಯರಿಗೆ ಅದರ ದುಪ್ಪಟ್ಟು ಕೊಡುವುದು ಅಂದರೆ 20,000 ಗೋವುಗಳು ಮತ್ತು 20,000 ಸುವರ್ಣ ನಾಣ್ಯಗಳು ಎಂದಿತ್ತು. ಜೊತೆಗೆ ಅಗಸ್ತ್ಯರಿಗೆ ಮಾತ್ರ ಒಂದು ಸುವರ್ಣ ರಥ, 2 ವೇಗವಾಗಿ ಸಾಗುವ ಕುದುರೆಗಳು ಇವುಗಳನ್ನು ಕೊಡುವುದು ಎಂದಿತ್ತು. ದಿವ್ಯ ದೃಷ್ಟಿಯಿಂದ ಇದನ್ನು ಅರಿತ ಅಗಸ್ತ್ಯರು ಇಲ್ವಲನಿಗೆ ಅದನ್ನೇ ಹೇಳಿದರು. ಅವನು ತಾನು ಹೇಳಿದಂತೆ ಇದೇ ದಾನವನ್ನು ಅವರ ಎಲ್ಲರಿಗೂ ಕೊಟ್ಟ. ಅದನ್ನು ಪಡೆದ ರಾಜರುಗಳು ಮತ್ತು ಅಗಸ್ತ್ಯರು ಮರಳಿ ಹೊರಟರು. ಆದರೆ ಇಲ್ವಲ ರಾಕ್ಷಸನಲ್ಲವೇ ಅವನಿಗೆ ತನ್ನ ತಮ್ಮ ಸತ್ತಿದ್ದು ಅದರ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕಿತ್ತು. ಅವನು ಮಾಯೆಯ ರೂಪದಲ್ಲಿ ಅವರ ಹಿಂದೆ ರಥದಲ್ಲಿ ಬಂದ. ಆದರೆ ದಿವ್ಯ ದೃಷ್ಟಿಯಿಂದ ಇದನ್ನು ಅರಿತ ಅಗಸ್ತ್ಯ ಮಹಾಮುನಿಗಳು ತಮ್ಮ ಹೂಂಕಾರದೊಂದಿಗೆ ಅವನನ್ನು ಭಸ್ಮ ಮಾಡಿ ಬಿಟ್ಟರು. ಇಲ್ವಲ ಭಸ್ಮವಾಗಿ ಹೋದ. ಈ ರೀತಿ ಇಲ್ವಲ ಮತ್ತು ವಾತಾಪಿಯರ ಕಾಟ ಪ್ರಪಂಚಕ್ಕೆ ಕಡಿಮೆಯಾಗಿ ಹೋಯಿತು. ಈ ರಾಜರುಗಳು ತಮ್ಮ ತಮ್ಮ ದೇಶಕ್ಕೆ ಹೊರಟರು. ಅಗಸ್ತ್ಯರು ಮರಳಿ ಅವರ ಆಶ್ರಮಕ್ಕೆ ಬಂದರು. ಅವರು ಐಶ್ವರ್ಯದೊಂದಿಗೆ ಬಂದಿದ್ದನ್ನು ನೋಡಿ ಲೋಪಾಮುದ್ರೆಗೆ ಬಹಳ ಸಂತೋಷವಾಯಿತು. ಅಗಸ್ತ್ಯರು ಲೋಪಾಮುದ್ರೆಗೆ ಕೇಳಿದರು, ನಿನಗೆ 1,000 ಮಕ್ಕಳು ಬೇಕೆ? ಅಥವಾ ಈ 1000 ಮಕ್ಕಳ ಸಾಮರ್ಥ್ಯವಿರುವ 100 ಮಕ್ಕಳು ಸಾಕೆ? ಅಥವಾ 100 ಮಕ್ಕಳ ಸಾಮರ್ಥ್ಯವಿರುವ 10 ಮಕ್ಕಳು ಬೇಕೆ? ಅಥವಾ ಆ 10 ಮಕ್ಕಳ ಸಾಮರ್ಥ್ಯವಿರುವ ಒಬ್ಬನೇ ಒಬ್ಬ ಮಗ ಸಾಕೆ ಎಂದು ಕೇಳಿದರು. ಲೋಪಾಮುದ್ರೆ ನಗುತ್ತಾ ನುಡಿದಳು, ನನಗೆ 1000 ಮಕ್ಕಳ ಸಾಮರ್ಥ್ಯ ಇರುವ ಒಬ್ಬನೇ ಒಬ್ಬ ಮಗ ಸಾಕು ಎಂದಳು. ಈ ಲೋಪಾಮುದ್ರೆಯ ಇಚ್ಛೆಯಂತೆಯೇ ಅವರ ಸಮಾಗಮವಾಯಿತು. ಲೋಪಾಮುದ್ರೆಗೆ ನಂತರ ಒಬ್ಬ ಮಗ ಹುಟ್ಟಿದ. ಅವನಿಗೆ ದೃಢಸ್ಯ ಎನ್ನುವ ನಾಮಕರಣವಾಯಿತು. ಅವನು ಹುಟ್ಟುವಾಗಲೇ ಅವನಿಗೆ ಈ ವೇದಗಳು, ಉಪನಿಷತ್ತುಗಳು ಎಲ್ಲದರ ಅರಿವಿತ್ತು. ಜೊತೆಗೆ ಅವನು ಬಲಶಾಲಿಯಾಗಿಯೂ ಇದ್ದ. ಅವನು ದೊಡ್ಡ ಹೊರೆಯ ಸಮಿತ್ತುಗಳನ್ನು ಆಶ್ರಮಕ್ಕೆ ಹೊತ್ತು ತರುತ್ತಿದ್ದ. ಹಾಗಾಗಿ ಅವನಿಗೆ ವಿದ್ಯಾವಾಹ ಎನ್ನುವ ಹೆಸರೂ ಬಂತು. ಅಗಸ್ತ್ಯರ ಪಿತೃಗಳು ಮತ್ತು ಪ್ರಪಿತೃಗಳಿಗೆ ಸದ್ಗತಿ ದೊರೆಯಿತು. ಅಗಸ್ತ್ಯರು ಸಹ ಸಂತೋಷಗೊಂಡರು. ಈ ಲೋಪಾಮುದ್ರೆ ಬಹಳ ಆಧ್ಯಾತ್ಮಿಕ ಚಿಂತನೆ ಇತ್ತು. ಅವಳು ಈ ಅಗಸ್ತ್ಯರೊಂದಿಗೆ ವಿಚಾರಗಳನ್ನು ಚರ್ಚೆ ಮಾಡುತ್ತಿದ್ದಳು. ಅಗಸ್ತ್ಯರು ಈ ಲಲಿತಾ ಸಹಸ್ರನಾಮವನ್ನು ಹಯಗ್ರೀವ ಸ್ವಾಮಿಯಿಂದ ಅದರ ತತ್ವವನ್ನು ತಿಳಿದುಕೊಂಡರು. ಆ ಲಲಿತಾ ಸಹಸ್ರನಾಮವನ್ನು ಪ್ರಚಾರ ಮಾಡಿದ್ದು ಈಕೆ ಲೋಪಾಮುದ್ರೆಯೇ. ಈ ಋಗ್ವೇದದಲ್ಲೂ ಸಹ ಲೋಪಾಮುದ್ರೆಯ ಹೆಸರು ಬರುತ್ತದೆ. 3 ಜನ ಮಹಿಳೆಯರು ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದ್ದವರು. ಯಾರು ಎಂದರೆ ಒಬ್ಬರು ಗಾರ್ಗಿ, 2ನೆಯವರು ಮೈತ್ರೇಯಿ ಮತ್ತು 3ನೆಯವರು ಈ ಲೋಪಾಮುದ್ರೆಯೇ. ಅಷ್ಟರ ಮಟ್ಟಿಗೆ ಲೋಪಾಮುದ್ರೆಯ ಖ್ಯಾತಿ ಇತ್ತು. ಈ ವಿಷಯವನ್ನೆಲ್ಲ ಯುಧಿಷ್ಠಿರನಿಗೆ ಲೋಮೇಶ ಮಹರ್ಷಿಗಳು ಹೇಳಿದರು. ಅದಾದ ನಂತರ ಅವರು ಈ ತೀರ್ಥಯಾತ್ರೆಯಲ್ಲಿ ಅಗಸ್ತ್ಯಾಶ್ರಮಕ್ಕೆ ಬಂದರು. ಆ ಪವಿತ್ರ ಕ್ಷೇತ್ರದಲ್ಲಿ ಭಾಗೀರಥಿಯ ನದಿಯಲ್ಲಿ ಮಿಂದರು. ತಮ್ಮ ಕರ್ತವ್ಯಗಳನ್ನು ಪೂರೈಸಿಕೊಂಡರು. ಅಲ್ಲಿಂದ ಮುಂದೆ ಬಂದು ಭೃಗು ತೀರ್ಥಕ್ಕೆ ಬಂದರು. ಅಲ್ಲಿ ಬಂದಾಗ ಲೋಮೇಶ ಮಹರ್ಷಿಗಳು ಈ ಪರಶುರಾಮರ ವಿಷಯವನ್ನು ಯುಧಿಷ್ಠಿರನಿಗೆ ಹೇಳಿದರು. ಪರಶುರಾಮರು ಜಮದಗ್ನಿಯ ಮಗನಾಗಿ ವಿಷ್ಣುವಿನ ಅಂಶದಿಂದ ಹುಟ್ಟಿದ್ದು ಮತ್ತು ಒಂದು ನಿಮಿತ್ತವಾಗಿ ಅವರು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಈ ಕ್ಷತ್ರಿಯರ ನಾಶವನ್ನು ಮಾಡಿದ್ದು.
ಅಲ್ಲಿಗೆ ಅವರ ಅವತಾರ ಕಾರ್ಯ ಸಮಾಪ್ತಿಯಾದಂತೆ ಇತ್ತು. ಅದೇ ವೇಳೆಯಲ್ಲಿ ಶ್ರೀರಾಮಚಂದ್ರರ ಜನನವಾಗಿದ್ದು, ಶ್ರೀರಾಮಚಂದ್ರರ ಅವತಾರ ಕಾರ್ಯ ಆರಂಭವಾಗಿದ್ದು, ಶ್ರೀರಾಮಚಂದ್ರ ಶಿವಧನಸ್ಸನ್ನು ಮುರಿದಾಗ ಆ ವೇಳೆಗೆ ಈ ಶ್ರೀರಾಮಚಂದ್ರ ಮತ್ತು ಪರಶುರಾಮರ ಮುಖಾಮುಖಿಯಾಗಿತ್ತು. ಆ ವೇಳೆಯಲ್ಲಿ ಪರಶುರಾಮರು ಶ್ರೀರಾಮಚಂದ್ರನಿಗೆ ಈ ವಿಷ್ಣು ಧನಸ್ಸನ್ನು ಕೊಟ್ಟಿದ್ದು, ಆ ಮುಖಾಮುಖಿಯಾದ ಪ್ರಸಂಗದಲ್ಲಿ ಈ ಪರಶುರಾಮರ ತೇಜಸ್ಸು ಕುಂದಿದ್ದು, ನಂತರ ಪರಶುರಾಮರು ಈ ಈ ಮಹೇಂದ್ರ ಪರ್ವತದ ಮೇಲೆ ತಪಸ್ಸಿನಲ್ಲಿ ತೊಡಗಿದ್ದು, ಆ ತಪಸ್ಸಿನ ನಡುವೆ ಅವರು ಇದೇ ಭೃಗುತೀರ್ಥಕ್ಕೆ ಬಂದು ಅಲ್ಲಿ ಮಿಂದು ತಮ್ಮ ತೇಜಸ್ಸನ್ನು ಮರಳಿ ಪಡೆದಿದ್ದು. ಈ ವಿಷಯವನ್ನೆಲ್ಲ ಯುಧಿಷ್ಠಿರನಿಗೆ ಲೋಮೇಶ ಮಹರ್ಷಿಗಳು ಹೇಳಿದರು. ಇದನ್ನೆಲ್ಲ ಕೇಳಿ ಯುಧಿಷ್ಠಿರನಿಗೆ ಮತ್ತು ಅವನ ಸಹೋದರರಿಗೆ ಬಹಳ ಸಂತೋಷವಾಯಿತು. ಮುಂದಿನ ಸಂಚಿಕೆಯಲ್ಲಿ ಈ ಇಂದ್ರ ಅವನಿಂದ ಈ ವೃತಾಸುರನ ಸಂಹಾರವಾಗಿದ್ದು ಹೇಗೆ ಎನ್ನುವುದನ್ನು ತಿಳಿಯೋಣ. ನಮಸ್ಕಾರ.